ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇಂಚು ಕುಕಿಂಗ್ ವ್ಲಾಗ್. ಸೊ ಗೈಸ್ ನಾನಿವತ್ತು ಆ್ಯಪಲ್ ಕೇಕ್ನ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನ ಆ್ಯಪಲ್ ಕೇಕ್ ಇಷ್ಟಪಡ್ತೀರಾ ಗೊತ್ತು. ಆ ಬೇಕ್ರಿಯಲ್ಲಿ ತಿಂದಾಗ ಆ ಮೊಟ್ಟೆ ಸಿಪ್ಪೆ ಎಲ್ಲ ಇರುತ್ತೆ. ಸೊ ಯಾರ್ಯಾರು ಆಚೆ ತಿಂತೀರಾ ಸ್ವಲ್ಪ ಕೇರ್ಫುಲ್ಲಾಗಿ ತಿನ್ನಿ. ಅದ್ರ ಬದಲು ನಾವೇ ಮನೇಲಿ ಮಾಡಿದಾಗ ಲಪ್ ಖುಷಿಪಟ್ಟು ತಿಂತಾರೆ. ಆಮೇಲೆ ನಿಮ್ಗೆ ಯಾವ ಹೆಲ್ತ್ ಇಶ್ಯೂನೂ ಆಗೋಲ್ಲ, ಬಿಕಾಸ್ ಇದು ಹೆಲ್ತಿಯಾಗೇ ಇರುತ್ತೆ. ಬಿಕಾಸ್ ಬನ್ನು ಅದೆಲ್ಲ ಹೆಲ್ತಿನೇ. ಸೊ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಸೊ ನಾನು ಫಸ್ಟಿಗೆ 3 ಬನ್ನ ನೀಟಾಗಿ ಪೀಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳೋಣ. ಸೊ ಗೈಸ್, ನೀವು ಬನ್ನು ಜಾಸ್ತಿ ಬೇಕಿದ್ದರೆ ಬನ್ನ ಜಾಸ್ತಿ ತೊಗೋಬೋದು, ಇಲ್ಲಾಂದರೆ ಕಮ್ಮಿ ಬೇಕಿದ್ರೆ ನಂತರ ತೊಗೋಬೋದು. ನೆಕ್ಸ್ಟು ನೀವೇ ನೋಡ್ಬೋದು ಇದು ಚೆನ್ನಾಗಿ ನುಣ್ಣಗಾಗಿದೆ. ಇದು ಬನ್ ರುಬ್ಬುತ್ತೋ ಇಲ್ವಾ ಏನು ವರಿ ಇಲ್ಲ, ಅದು ನೀಟಾಗಿ ನುಣ್ಣಗಾಗುತ್ತೆ. ನಾನು ಮೊದಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ವಾಟರ್ನ ಹಾಕ್ಕೊತಿದ್ದೀನಿ. ನೆಕ್ಸ್ಟು 2 or 3 ಸ್ಪೂನ್ನ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಏನು ಗೊತ್ತಾ, ಶುಗರ್ ಜಾಸ್ತಿ ಬೇಡ, ಯಾಕಂದರೆ ಬನ್ ಸ್ವಲ್ಪ ಸ್ವೀಟಾಗಿರುತ್ತೆ. ಸೊ ಶುಗರ್ ಅಷ್ಟೊಂದೇನು ಬೇಡ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಕೋಕೋ ಪೌಡರ್ ಆ್ಯಡ್ ಮಾಡಿದ್ದೀರಿ. ಕೋಕೋ ಪೌಡರ್ ನೀಟಾಗಿ ಕುದಿ ಬರ್ತಾ ಇದ್ದಂಗೆ ನಾವೇನು ಬನ್ನ ರುಬ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ನೀಟಾಗಿ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ತಾರನ ಅದು ಗಂಟು ಆಗಲಿಲ್ಲಂಗೆ. ಗೈಸ್ ಏನು ಗೊತ್ತಾ, ನಾವು ಇದನ್ನು ಜಾಸ್ತಿ ಬೇಯಿಸ್ಕೊಳೋದೇನು ಇರಲ್ಲ, ಯಾಕಂದರೆ ಇದು ಬಣ್ಣ ಅಲ್ವಾ. ಸೊ ಅದು ಆ್ಯಕ್ಚುಲಿ ಬೇದಿರುತ್ತೆ. ಸೊ ನೆಕ್ಸ್ಟು ನಾನು 10 ರೂಪಾಯಿ ಪ್ಯಾಕೆಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ದೆನ್ ನಾನು ಬಟರ್ನ ಹಾಕ್ಕೊತಾ ಇದ್ದೀನಿ. ಅದು ಕೂಡ ನಿಮ್ಗೆ ಆಪ್ಷನ್ನೇ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕೊಕೊನೆಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕೊಕೊನೆಟ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನೀಟಾಗಿ ಮಿತ್ಕೊಂಡು ಇದನ್ನು ಚಿಕ್ಕದಾಗೆ ಎಲ್ಲ ಮೀಡಿಯಮ್ ಶೇಪಲ್ಲಿ ಉಂಡೆ ಮಾಡಿಕ್ಕಿದ್ರೆ ನಮ್ಗೆ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಮಿದಿಬೇಕು, ಬಿಕಾಸ್ ಆ ಕೊಕೊನೆಟ್ ಪೌಡರ್ ಎಲ್ಲ ಹಾಕಿರ್ತೀರಲ್ಲ ಅದಂಗೆ ಚಪಾತಿ ಥರ ಮಿತ್ಕೊಳ್ಳೋಣ. ಸೊ ಅದೆಲ್ಲ ನೀಟಾಗಿ ಮಿತ್ಕೊಂಡ್ಮೇಲೆ ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿತ್ಕೊಂಡಿದ್ದೀರಿ ಅಂತ. ಸೊ ನೀಟಾಗಿ ಉಂಡೆ ಮಾಡ್ಕೊಂಡು ಒಂದು ತಟ್ಟೆಲಿ ಇಟ್ಕೊಳ್ಳೋಣ. ನೀವೇ ನೋಡಿದ್ರಲ್ಲ ಇದು ಈಸಿ ಮತ್ತು ಸಿಂಪಲ್ ಆಗಿತ್ತು ಅಂತ. ನಾವು ಸುಮ್ಮನೆ ಆಚೆ ಹೋಗಿ ಹೆಲ್ತಿ ಇಲ್ಲಿಲ್ಲದು ಆ್ಯಪಲ್ ಕೇಕ್ ತಿನ್ನೋ ಬದಲು ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ, ಸಖತ್ತಾಗಿರುತ್ತೆ, ಮತ್ತು ಇದು ಹೆಲ್ದಿ ಕೂಡ. ಚಿಕ್ಕ ಮಕ್ಕಳು ಮಾತ್ರ ಸಖತ್ತಾಗಿ ಇಷ್ಟಪಡ್ತಾರೆ. ನೀವು ಸ್ನ್ಯಾಕ್ಸ್ ಏನಾರ ಕೊಡಬೇಕಂದ್ರೆ ಟಿಫನ್ ಬಾಕ್ಸಲ್ಲಿ ಇದನ್ನು ಆರಾಮಾಗಿ ಕೊಟ್ಟು ಕಳಿಸ್ಬೋದು. ಸೊ ಎಷ್ಟು ಈಸಿ ಇತ್ತು ತಾನೆ. ಸೊ ಇದಕ್ಕೆ ನಾವು ಡೆಕೋರೇಷನ್ಗೆ ಕೊಕೊನೆಟ್ ಪೌಡರ್ನ ಹಾಕ್ಕೊತಾ ಇದ್ದೀವಿ. ಸೊ ನಿಮಗೆ ಕೊಕೊನೆಟ್ ಪೌಡರ್ ಬೇಕಂದರೆ ಕೊಕೊನೆಟ್ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಆ ಥರ ಡೆಕೋರೇಷನ್ ಬೇಕು ಆ ಥರ ಡೆಕೋರೇಷನ್ ಮಾಡ್ಬೋದು. ನಾನಿಲ್ಲಿ ಕೊಕೊನೆಟ್ ಪೌಡರ್ ಹಾಕಿ ನೀಟಾಗಿ ಡೆಕೋರೇಷನ್ ಮಾಡಿದ್ದೀನಿ. ಸೊ ನೀವೇ ನೋಡಿದ್ರಲ್ಲ ಗೈಸ್, ಸಖತ್ತಾಗಿತ್ತು. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.